ಅರಣ್ಯ ಭೂಮಿ ಹಕ್ಕಿಗೆ ಕಾನೂನು ಅರಿವು ಅವಶ್ಯ. ಅರಣ್ಯವಾಸಿಗಳು ಕಾನೂನಿನ ಸಂಕೋಲನೆಯಲ್ಲಿ ಸಿಲುಕಿರುವ ಇಂದಿನ ಸಂದರ್ಭದಲ್ಲಿ ಕಾನೂನಿನ ಜ್ಞಾನ ಪಡೆಯುವುದು ಮೂಲ ಕರ್ತವ್ಯವಾಗಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಪ್ರಧಾನ ಸಂಚಾಲಕಿ ಮತ್ತು ವಕೀಲರಾದ ರಂಜಿತಾ ರವೀಂದ್ರ ಅಭಿಪ್ರಾಯಪಟ್ಟರು. ಸಿದ್ದಾಪುರ ತಾಲೂಕಿನ ಇಟಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಮೇಶ್ವರ ದೇವಾಲಯದ ಇಟಕಿ ಸಭಾಂಗಣದಲ್ಲಿ ಅರಣ್ಯವಾಸಿಗಳ ಕಾನೂನು ಜಾಗೃತ ಜಾಥಾದ ಅಂಗವಾಗಿ ಜರುಗಿದ ಅರಣ್ಯವಾಸಿಯ ಮನೆ ಮನೆ ಕಾನೂನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ವಕೀಲರಾದ ರಂಜಿತಾ ರವೀಂದ್ರ ಅವರು, ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಸಿದ್ದಾಪುರ ತಾಲೂಕಿನಾದ್ಯಂತ 10,860 ಅರ್ಜಿಗಳು ಸ್ವೀಕರಿಸಲ್ಪಟ್ಟಿದ್ದು, ಅವುಗಳಲ್ಲಿ 10,334 ಅರ್ಜಿಗಳು ಅಂದರೆ 95% ಅರ್ಜಿ ತಿರಸ್ಕಾರವಾಗಿದೆ. ಬಂದಿರುವಂತಹ ಅರ್ಜಿಗಳಲ್ಲಿ 17 ಪಾರಂಪರಿಕ ಅರಣ್ಯವಾಸಿಗಳ ಅರ್ಜಿ ಸೇರಿ ಕೇವಲ 138 ಸಾಗುವಳಿ ಹಕ್ಕು ನೀಡಲಾಗಿದೆ. ಬಂದಿರುವಂತಹ ಅರ್ಜಿಗಳಲ್ಲಿ 1.27% ಅರಣ್ಯವಾಸಿಗಳಿಗೆ ಮಾತ್ರ ಸಾಗುವಳಿ ಹಕ್ಕು ದೊರಕಿದೆ ಎಂದು ಅವರು ಸಭೆಯಲ್ಲಿ ತಿಳಿಸಿದರು. ಸಾಮಾಜಿಕ ನ್ಯಾಯ ಮತ್ತು ದೇಶದ ಆಹಾರ ಉತ್ಪನ್ನ ವೃದ್ಧಿಸುವ ಉದ್ದೇಶದಿಂದ ಜಾರಿಗೆ ಬಂದಿರುವ ಅರಣ್ಯ ಹಕ್ಕು ಕಾಯ್ದೆ ಕಾನೂನಿನ ಅನುಷ್ಠಾನದಲ್ಲಿ ವೈಫಲ್ಯವಾಗಿದೆ. ಅರಣ್ಯ ಭೂಮಿ ಸಾಗುವಳಿ ಅವಲಂಬಿತ ಅರಣ್ಯವಾಸಿಗಳಿಗೆ ಸಾಂದರ್ಭಿಕ ದಾಖಲೆ ಅಡಿಯಲ್ಲಿ ಸಾಗುವಳಿ ಹಕ್ಕನ್ನು ನೀಡಲು ಅವಕಾಶವಿದೆ. ಈ ಕುರಿತು ಅರಣ್ಯವಾಸಿಗಳಿಗೆ ಕಾನೂನು ಜ್ಞಾನ ವೃದ್ಧಿಸುವ ಉದ್ದೇಶದಿಂದ ಅರಣ್ಯವಾಸಿಗಳ ಕಾನೂನು ಜಾಗೃತದ ಅಂಗವಾಗಿ ಅರಣ್ಯವಾಸಿಯ ಮನೆ ಮನೆಗೆ ಕಾನೂನು ಎಂಬ ವಿನೂತನ ಕಾರ್ಯಕ್ರಮ ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಇಲ್ಲಿಗೆ ಹೆಚ್ಚು ಕಮ್ಮಿ 10,860 ಅರ್ಜಿಗಳನ್ನು ಹಾಕಿದ್ದೀರಾ ಸಿದ್ದಾಪುರ ತಾಲೂಕಿಂದ. ಎಷ್ಟು ತಿರಸ್ಕಾರ ಆಗಿದೆ? 10,334 ತಿರಸ್ಕಾರ ಆಗಿದೆ. ಅಂದ್ರೆ ಹೆಚ್ಚು ಕಮ್ಮಿ 95% ತಿರಸ್ಕಾರ ಆಗಿರೋದು. ಇದರಿಂದ ಇದು ಮುಂದೆ ಅಪೀಲ್ ಹಾಕಿದ್ದಾರೆ. ಅಧ್ಯಕ್ಷರು ಸ್ವಂತ ಖರ್ಚಲ್ಲಿ ಅವರು ಅಪೀಲ್ ಹಾಕಿದ್ದಾರೆ. ಮುಂದೆ ಏನು ಅಂದ್ರೆ ಇದಕ್ಕೆ ನಾವು ಇನ್ನ ಗಟ್ಟಿ ಆಗ್ಬೇಕು. ಈಗ ಹೆಚ್ಚಾಗಿ ಅಪ್ಲಿಕೇಶನ್ ಹಾಕೋದು, ಅದು ರಿಜೆಕ್ಟ್ ಆಯ್ತು, ಅಪೀಲಿಗೆ ಹೋಯ್ತು. ಈಗ ಮುಂದೆ ನಿಮಗೆ ಒಬ್ಬ ಅಧಿಕಾರಿ ಬಂದು ತೊಂದರೆ ಕೊಡೋದು, ಹರಾಸ್ ಮಾಡೋದು ಮಾಡ್ತಾರೆ. ಏನಕ್ಕೆ? ಈಗ ಆಗಿರೋದೇನು ಅಂದ್ರೆ ಸಮಸ್ಯೆ, ಮೂಲ ಸಮಸ್ಯೆ ಏನು ಅಂದ್ರೆ 2 ಎಕರೆ ನಿಮ್ದು ಅಧಿಕ್ರಮಣ ಇದೆ ಅಂತ ಅನ್ಕೊಳ್ಳಿ. ಆದರೆ ನಿಮ್ದು ಮನೆ ವ್ಯಾಪ್ತಿನೋ ತೋಟದ ವ್ಯಾಪ್ತಿನೋ ಒಂದು 30-40 ಗುಂಟೆಗೆ GPS ಆಗಿದೆ, ಹೊಡಿದಕ್ಕಾಗಿಲ್ಲ. GPS ಆಗದೆ ಜಾಗಕ್ಕೆ ಬಂದು ತೊಂದರೆ ಕೊಡ್ತಾರೆ. ಅದೇ ನೀವು ಅಪೀಲಿಗೆ ಹೋದ್ರೆ ಅಪೀಲಿಂದ ನಿಮ್ಗೆ ರಿಸಲ್ಟ್ ಬರುತ್ತಪ್ಪ, ನಿಮ್ ಜಾಗಕ್ಕೆ ಬಂದು ಮುಟ್ಟಕ್ಕಾಗಲ್ಲ. ಇದನ್ನೆಲ್ಲ ನೀವು ಹೇಗೆ ಹೇಳ್ಬೇಕು? ನಿಮಗೆ ಕಾನೂನು ಅರಿವು ಇದ್ದಾಗ ಮಾತ್ರ ಇದನ್ನೆಲ್ಲ ನೀವು ಹೇಳಕ್ ಸಾಧ್ಯ. ಈಗ ಸಿದ್ದಾಪುರ ವ್ಯಾಪ್ತಿ ಮತ್ತೆ ಸಿರ್ಸಿ ವ್ಯಾಪ್ತಿಯಲ್ಲಿ ಒಂದು ಯಶಸ್ವಿ ಆದ ಒಂದು ಕಾನೂನು ಅರಿವು ಆಗಿದೆ. ಇಂತಹದ್ದು 7 ಸಭೆಯನ್ನು ಕರೀತಾರೆ. ಸಭೆಯನ್ನುದ್ದೇಶಿಸಿ ಜಿಲ್ಲಾ ಸಂಚಾಲಕ ಮಾಬಲೇಶ್ವರ್ ನಾಯ್ಕ್ ಬೇಡ್ಕಣಿ ಪ್ರಾಸ್ತಾವಿಕ ಮಾತನಾಡುತ್ತಾ, ಅರಣ್ಯವಾಸಿಗಳಿಗೆ ಸಾಗುವಳಿ ಹಕ್ಕಿನಿಂದ ವಂಚಿತರಾಗದ ರೀತಿಯಲ್ಲಿ ಕಾನೂನಿನ ಅಂಶವನ್ನು ಬಿತ್ತರಿಸಲಾಗುವುದು ಎಂದು ಅವರು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಗೋವಿಂದ ರಾಜ್ ಹೆಗಡೆ, ಅಶೋಕ್ ನಾಯ್ಕ್, ಚಂದ್ರಕಾಂತ್ ನಾಯ್ಕ್ ಇಟಕಿ, ಸುನಿಲ್ ನಾಯ್ಕ್ ಸಂಕಂಡ್ ಅವರು ಮಾತನಾಡಿದರು. ಧನಂಜಯ ನಾಯ್ಕ್ ವಂದಿಸಿದರು. ಶೇಖ್ ಸಯೀನ್ ಸಾಬ್ ಇಟಕಿ, ರಾಜು ಎಂ ನಾಯ್ಕ್, ಬಿಡಿ ನಾಯ್ಕ್, ಚಂದ್ರಶೇಖರ್ ನಾಯ್ಕ್, ಶಿವಾನಂದ್ ಹೊಸೂರ್, ನಾಗರಾಜ್ ಮರಾಠಿ ದೊಡ್ಮನೆ, ಸಿರಿ ನಾಯ್ಕ್, ಆರ್ಟಿ ನಾಯ್ಕ್ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿದ್ದಾಪುರ.